ಕಾಶಿ ವಿಶ್ವನಾಥರ ಕೇಸನ್ನ ಕೋರ್ಟ್ನಲ್ಲಿ ನಡೆಸ್ತಾ ಇರುವಂತ ವಕೀಲರು ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ಅವ್ರ ಹತ್ರ ಪತ್ರಕರ್ತರು ಪ್ರಶ್ನೆ ಮಾಡಿದ್ರಂತೆ, ನೀವು ಹಿಂದೂಗಳು ರಾಮ ಮಂದಿರ ಬೇಕು ಅಂತ ಹೇಳ್ತಿದ್ರಿ ಇಷ್ಟು ವರ್ಷ, ಈಗ ಕೃಷ್ಣ ಮಂದಿರ ಬೇಕು ಅಂತ ಹೇಳ್ತಿದ್ದೀರಾ, ಮುಂದೆ ಕಾಶಿ ವಿಶ್ವನಾಥ ಮಂದಿರ ಬೇಕು ಅಂತ ಹೇಳ್ತೀರಾ. ಹೀಗೆ ಆಗ್ತಾ ಹೋದ್ರೆ ಇಡೀ ಭಾರತ ದೇಶದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂತ 35,000 ಹಿಂದೂ ದೇವಸ್ಥಾನಗಳಿದ್ದಾವೆ. ಸೀತಾರಾಮ್ ಗೋಯಲೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಂತ ಆ ಇತಿಹಾಸಕಾರ ಪ್ರಕಾರ ಆ 35,000 ಹಿಂದೂ ದೇವಸ್ಥಾನಗಳನ್ನು ಹಿಂದೂಗಳು ವಾಪಸ್ ತಗೊಳ್ಳಿಕ್ಕಾಗತ್ತಾ? ಕಾಶಿ ತಾಜ್ ಮಹಲ್ ಕೂಡ ಅದು ಶಾಜಹಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ. ಸಾವರ್ಕರ್ ಅಂತ ಇತಿಹಾಸಕಾರರು 6 ಗ್ಲೋರಿಯಸ್ ಬುಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೀತಾರಾಮ್ ಗೋಯಲೆ ಅಂತ ಇತಿಹಾಸಕಾರರು ಬರೆದಿದ್ದಾರೆ, ತಾಜ್ ಮಹಲ್ ಕೂಡ ಶಾಜಹಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ. ಅಲ್ಲೊಂದು ಶಿವನ ದೇವಸ್ಥಾನ ಇತ್ತು, ಅದನ್ನ ಮೋಸದಿಂದ ಶಿವಲಿಂಗವನ್ನ ಭಗ್ನಗೊಳಿಸಿ ಅಲ್ಲೊಂದು ಗೋರಿ ಕಟ್ಕೊಂಡು ತಾಜ್ ಮಹಲ್ ನನ್ನದು ಅಂತ ಶಾಜಹಾನ್ ಹೇಳ್ಕೊಂಡ ಅಂತ ಸೀತಾರಾಮ್ ಗೋಯಲೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಂತ ಆ ಇತಿಹಾಸಕಾರ ಪ್ರಕಾರ ತಾಜ್ ಮಹಲ್ನ ಕೂಡ ಹಿಂದೂಗಳು ವಾಪಸ್ ತಗೊಂತೀರ ಶಿವನ ದೇವಾಲಯ ಅಂತ ಹೇಳ್ಬಿಟ್ಟು ಅಂತ ಪತ್ರಕರ್ತರು ವಕೀಲರಿಗೆ ಮಾಡಿದಂತ ಪ್ರಶ್ನೆ. ಆಗ ವಕೀಲರಾದಂತ ವಿಷ್ಣು ಶಂಕರ್ ಜಿ ಜೈನ್ ಅವರು ಪತ್ರಕರ್ತರಿಗೆ ಉತ್ತರ ಕೊಟ್ಟಂತೆ, ನಾನು ಹೇಳ್ತಿರೋದಲ್ಲ, ವಕೀಲರು ಕೊಟ್ಟರಂತೆ ಉತ್ತರ. ನೀವು ತಾಜ್ ಮಹಲ್ನ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಪ್ಪ, ನಾನು 2015ರಿಂದ ತಾಜ್ ಮಹಲ್ನ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಕೆಲವು ವರ್ಷ ಅದು ಶಾಜಹಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ, ಅಲ್ಲೊಂದು ಶಿವನ ದೇವಾಲಯ ಇತ್ತು, ಅದು ತೇಜೋ ಮಹಲ್, ಅದು ಕೂಡ ಹಿಂದೂಗಳ ಪಾಲಿಗೆ ಸೇರಿದ್ದು ಅಂತ ಸಂವಿಧಾನದ ಅಡಿನಲ್ಲೇ ತೇಜೋ ಮಹಲ್ ಅನ್ನು ವಾಪಸ್ ತಗೊಳ್ಳುವಂತ ಕೆಲಸ ಹಿಂದೂ ಸಮಾಜ ಮಾಡ್ಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಕೊಟ್ಟಂತ ಉತ್ತರ. ಅರ್ಥಾತ್ ಭಗವಂತನ ದಯೆಯಿಂದ ನನ್ನ ನೆಚ್ಚಿನ ಬಂಧುಗಳೇ DVG ಅವರು ಹೇಳಿದ್ದಾರಲ್ಲ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಿರು ಸಕಲ ಕಮ್ಮಂಕುತಿಮ್ಮ. ಏನೇ ತಾಪತ್ರೆಗಳು ಬಂದು 100 ಕಷ್ಟ ಕಾರ್ಪಣ್ಯಗಳು ಬಂದ್ರು ಭಗವಂತ ನಿನ್ನ ಕೈ ಹಿಡಿತಾನೆ, ಆ ಭಗವಂತ ಹಾದಿನಲ್ಲಿ ಸಾಗು, ಭವ್ಯಕ್ಕೆ ಯಾವತ್ತೂ ಹದ್ದಿಲ್ಲ. DVG ಅವರು ಹೇಳಿದಂತ ಮಾತು, ಈ ಮಾತು ಸತ್ಯವಾಗ್ತಿದೆ. ಪರಿಣಾಮ ನಮ್ಮ ಧಾರ್ಮಿಕ ಕ್ಷೇತ್ರಗಳು ನಮ್ಮ ಬಳಿ ವಾಪಸ್ ಬರ್ತಿದ್ದಾವೆ. ರಾಮರ ಮಂದಿರ ಬಂತು, ದತ್ತರ ಪಾದುಕೆ ಇದ್ದಂತ ದತ್ತಪೀಠ ವಾಪಸ್ ಬಂತು, ಕಾಶ್ಮೀರದಲ್ಲಿ ತಾಯಿ ಶಾರದಿ ಪೀಠ ವಾಪಸ್ ಬಂತು. ಅಷ್ಟು ಸಾಲಿಲ್ಲ ಅನ್ನೋದಕ್ಕೆ ಭಾರತದಲ್ಲಿ ಅಷ್ಟೇ ಅಲ್ಲದೆ ದೂರದ ಅಬುದಾಬಿನಲ್ಲೂ ಸ್ವಾಮಿನಾರಾಯಣ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿ ಆಯ್ತು. ಹಿಂದೂ ಸಮಾಜ ಧರ್ಮ ಜಾಗೃತಿ ಆಗ್ತಿದ್ದಾರೆ, ದೇವರುಗಳು ಮತ್ತೊಮ್ಮೆ ಜಾಗೃತರಾಗ್ತಿದ್ದಾರೆ. ಈ ಕೆಲಸದಲ್ಲಿ ಮುಂದಿನ ಕಾರ್ಯ ಕೃಷ್ಣರದು. ಒಂದು ಪ್ರಶ್ನೆ ಇದಾದ್ರೆ ಎರಡನೇ ಪ್ರಶ್ನೆ ಬರುತ್ತೆ, ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ, ಆದ್ರೆ ಕೃಷ್ಣರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಕೃಷ್ಣರ ಅಸ್ತಿತ್ವಕ್ಕೂ ಪ್ರಶ್ನೆ ಬಂದಾಗ ನಮ್ಮ ಮನೆಯ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಕೃಷ್ಣರ ಭಕ್ತಿಯೂ ಹರಿದಿರಬೇಕು ಅಂದ್ರೆ ಮನೆಯ ಒಂದೊಂದು ಮಗು ಆಗ್ಲೂ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು. ಇಡೀ ರಾಮರ ವಂಶವೃಕ್ಷದ ಕುಲದ ಸಾಕ್ಷಿ ಮಾತ್ರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಶ್ರೀಕೃಷ್ಣ ಪರಮಾತ್ಮನ ವಂಶವೃಕ್ಷದ ಸಾಕ್ಷಿಯನ್ನು ಕೂಡ ನಾನು ಕೊಡಬಲ್ಲೆ ಅಂತ ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಮ್ಮ ಮಕ್ಕಳು ಹೇಳಬೇಕು ಕೃಷ್ಣರ ಆಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ ಮಗ ಕಶ್ಯಪನ ಮಗ ವೈವಾಸ್ವನ ಮಗ ಮನುವಿನ ಮಗ ಇಳನ ಮಗ ಪುರೂರವನ ಮಗ ಅಯುವಿನ ಮಗ ನಘೂಷನ ಮಗ ಯಾತಿಯ ಮಗ ಯದುವಿನ ಮಗ ಕ್ರೋಸ್ತುವಿನ ಮಗ ಧ್ವಜೀವನ ಮಗ ಸ್ವಾತಿಯ ಮಗ ಋಷಂಕುವಿನ ಮಗ ಚಿತ್ರರಥನ ಮಗ ಶಶಿಬಿಂದುವಿನ ಮಗ ಪೃಥುಷಾರನ ಮಗ ಪೃಥ್ವೋತ್ತಮನ ಮಗ ಉಷಾನ್ನ ಮಗ ಶಿತಾಪುವಿನ ಮಗ ರುಕುಮಕವಚನ ಮಗ ಪಾರವ್ರತನ ಮಗ ಜ್ಞಾಮೋಗನ ಮಗ ವಿದ್ರಭನ ಮಗ ಕ್ರೋತ್ನ ಮಗ ಕುಂತಿ ಮಗ ದೃಷ್ಟಿ ಮಗ ದಾಸಾಯಿ ಮಗ ವ್ಯೋಮನ ಮಗ ಜಿಮುತನ ಮಗ ವಿಕೃತಿಯ ಮಗ ಭೀಮರಥ ಮಗ ನವರಥನ ಮಗ ದಶರಥನ ಮಗ ಶಾಕೂನಿ ಮಗ ಕರಂಭಿಯ ಮಗ ವಿದ್ವರಥನ ಮಗ ಶೂರನ ಮಗ ಶಾಮಿನ ಮಗ ಪ್ರತಿಕ್ಷಾತ್ರ ಮಗ ಸ್ವಯಂಭೋಜನ ಮಗ ಋದಿಕ್ನ ಮಗ ದೇವಗರ್ಭನ ಮಗ ವಾಸುದೇವನ ಮಗನೇ ಚಂದ್ರಾಂಶ ಚಕ್ರವರ್ತಿ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣರ ಭಕ್ತಿಯೂ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಹರಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇಷ್ಟು ಜಾಗೃತಿ ತರುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ತಾಯಂದಿರ ಸಂಖ್ಯೆಯನ್ನು ನೋಡಿದಾಗಲೇ ಅರ್ಥ ಆಯ್ತು. ಈ ಸಮಯದಲ್ಲೂ ತಾಯಂದ್ರು ಬರೋದಷ್ಟೇ ಅಲ್ಲದೆ ಮನೆಯ ಮಕ್ಕಳನ್ನು ಕರ್ಕೊಬಂದು ಕುಟುಂಬ ಸಮೇತರಾಗಿ ಧಾರ್ಮಿಕ ಸಭೆಯಲ್ಲಿ ಕೂತು ಮುಂದೆ ಹಿರಿಯರು ಹಾಡ್ಲಿಕ್ಕಿರುವಂತ ಮಾತನ್ನ ಕೇಳಿಸಿಕೊಳ್ಳಿಕ್ಕೆ ಇಷ್ಟು ಸಂಖ್ಯೆಯಲ್ಲಿ ತಾಯಂದ್ರೆ ಸ್ವತಃ ಬಂದು ಮನೆಯ ಇಡೀ ಕುಟುಂಬದವರನ್ನ ಕರ್ಕೊಬಂದು ಧಾರ್ಮಿಕ ಸಭೆಯಲ್ಲಿ ಕೂರಿಸಿದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ಮ ಊರಿನಲ್ಲಿ ಧರ್ಮ ಜಾಗೃತಿ ಆಗ್ತಿದೆ. ಆ ತಾಯಂದ್ರಿಗೆ ಶತ ನಮನಗಳು. ನಿಮ್ಮ ಊರಿನಲ್ಲಿರುವಂತ ತಾಯಂದ್ರಲ್ಲಿರುವಂತ ಈ ಧರ್ಮ ಜಾಗೃತಿ ದೇಶದ ಮೂಲೆನಲ್ಲಿರುವಂತ ತಾಯಂದ್ರಿಗೆ ಬಂದ್ರೆ ಸಾಕು, ಧರ್ಮ ರಕ್ಷಣೆ ಆಗುತ್ತೆ. ಮನೆಯ ಮನ್ನ ಶ್ರೀರಾಮಚಂದ್ರರು ಹುಟ್ಟಿ ಬರಬೇಕು. ಚಂದನ್ನೇ ದೇಶಕ್ಕೆ ಬಿಟ್ಟಿ ನದಿಯ ಗಂಗಾ ಹೇ ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ರಾಮ ಅಂತ ಹೇಳ್ತಾರಲ್ಲ, ಆ ರೀತಿ ಮನ್ನ ಶ್ರೀರಾಮಚಂದ್ರ ಹುಟ್ಟಿ ಬರ್ಬೇಕಂದ್ರೆ ಮನ್ನಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಅಂತ ತಾಯಂದ್ರಿ ಊರಿನಲ್ಲಿ ಇದ್ದೀರಾ, ಮಕ್ಕಳನ್ನ ಅದೇ ಹಾದಿನಲ್ಲಿ ಬೆಳೆಸ್ತಾ ಇದ್ದೀರಾ. ಈ ಸಂಸ್ಕಾರ ಇನ್ನಷ್ಟು ಉದ್ದೀಪನವಾಗುವಂತೆ ತಾಯಂದ್ರು ಮಾಡ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಈ ಇಡೀ ಕಾರ್ಯಕ್ರಮ
ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ನೆಚ್ಚಿನ ಕಾರ್ಯಕರ್ತ ಅಣ್ಣಂದಿರಿಗೆ ಒಂದು ಕಾರ್ಯಕ್ರಮ ಧಾರ್ಮಿಕ ಸಭೆ ಆಗಬೇಕಂದ್ರೆ ವಾರಗಟ್ಟಲೆ, ತಿಂಗಳ ಗಟ್ಟಲೆ ಮನೆ ಬಿಟ್ಟು, ಮನ್ನಲ್ಲಿ ಕೆಲಸ ಇಲ್ಲ ಅಂತಲ್ಲ, ಮನೆ 108 ಕೆಲಸ ಇದ್ರು, ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ ಆಗಬೇಕು, ದೇಶದ ಕೆಲಸ ಆಗಬೇಕು, ನನ್ನ ಊರಿನ ಜನರ ಜಾಗೃತಿ ಆಗಬೇಕು, ನಮ್ಮ ಹಿಂದೂಗಳ ಮನೆ ಹಿತ್ತಲ್ಲಿರುವಂತ ಗೋಮಾತೆ ರಕ್ಷಣೆಗೆ, ನಮ್ಮ ಮನೆ ಮುಂದೆ ಇರುವಂತಹ ತುಳಸಿ ಕಟ್ಟೆ ರಕ್ಷಣೆಗೆ, ನಮ್ಮ ಮನೆಯಲ್ಲಿರುವಂತಹ ಹಿಂದೂ ಸಹೋದರಿಯ ರಕ್ಷಣೆಗೆ, ಇಡೀ ಯವ್ವನವನ್ನ ಧಾರ್ಮಿಕ ಸಭೆಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಂತ ಧಾರ್ಮಿಕತೆಯ ಜಾಗೃತಿಗಂತಲೇ ಮುಡಿಪಾಗಿಟ್ಟಿರುವಂತ ಆ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾದ ನಮನಗಳನ್ನ ಸಲ್ಲಿಸ್ತಾ, ನಾವಿರುವಂತ ಹಿಂದೂಗಳು ಗ್ರಾಮಸ್ಥರು ಆ ಕಾರ್ಯಕರ್ತ ಅಣ್ಣಂದರಿಗೆ ಏನು ಬೆಂಬಲ ಕೊಡ್ತೀವೋ ಇಲ್ವೋ, ನಾವು ಏನು ಮಾಡ್ತೀವೋ ಅಲ್ವೋ ಸಹಾಯ, ಅನಿಷ್ಟ ಪಕ್ಷ ಅವ್ರೆಲ್ಲಾದ್ರೂ ಕಾಣಿಸಿದ್ರೆ, ಹೆಗಲ ಮೇಲೆ ಕೇಸರಿ ಶಿಲೆ ಹಾಕೊಂಡು ಆಡ್ತಾ ಇರುವಂತ ಕಾರ್ಯಕರ್ತ ಅಣ್ಣಂದ್ರೆ ಕಾಣಿಸಿದ್ರೆ ದಯವಿಟ್ಟು ಹಿರಿಯರವರ ಹತ್ರ ಹೋಗಿ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ, ನಿನ್ನ ಮನೆಯ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಾ, ಧರ್ಮಕ್ಕೋಸ್ಕರ ಇಡೀ ಯವ್ವನವನ್ನ ಜರ್ಜರಿತಗೊಳಿಸ್ಕೊಂತಾ ಇದೆಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲು ತಟ್ಟಿ ಶಬಾಷ್ ಅಂತ ಹೇಳಿ ಸಾಕು. ನಾವು ಶ್ಲಾಘನೆ ವ್ಯಕ್ತಪಡಿಸಿದ್ರೆ ಸಾಕು, ಕಾರ್ಯಕರ್ತ ಅಣ್ಣಂದ್ರಿಗೆ ಅದೇ ಬೆಂಬಲ. ಆ ಕಾರ್ಯಕರ್ತ ಅಣ್ಣಂದಿರು ಯಾರು ಕೂಡ ಮನೇಲಿ ಕೆಲಸ ಇಲ್ಲ ಅಂತ ಬಂದು ಮಾಡ್ತಾ ಇಲ್ಲ. ನನ್ನಂತೆ ಕಾಲೇಜ್ಗೆ ಹೋಗುವಂತ ಯುವಕ ಯುವತಿಯರಿದ್ದಾರೆ, ಕೆಲಸವನ್ನ ತಮ್ಮದೇ ಆದಂತ 108 ಕೆಲಸಗಳಿದ್ರು ಕೂಡ ಅದನ್ನು ಬಿಟ್ಟು ಬಂದು ಧಾರ್ಮಿಕ ಸಭೆ ಮಾಡ್ತಿರ್ತಾರೆ. ನನ್ನ ತಂದೆ ಕೂಡ ಬೆಂಗಳೂರಿನಲ್ಲಿ ಆಟೋ ಚಾಲಕರು, ಇವತ್ತಿಗೂ ನಮ್ಮ ಅಪ್ಪ ಆಟೋ ಓಡಿಸ್ತಾರೆ. ಧಾರ್ಮಿಕ ಕಾರ್ಯಕ್ರಮ ಅಂತ ಬಂದ ಕೂಡಲೇ ಮನ್ನಲ್ಲಿರುವಂತ ಆಟೋವನ್ನ ಮನ್ನಲ್ಲಿ ಬಿಟ್ಟು ಬಂದು ಧಾರ್ಮಿಕ ಸಭೆಗೆ ಬಂದಿರ್ತಾರೆ. ನಮ್ದೇನೋ ಕೆಲಸ ದೊಡ್ಡದು ಅಂತಲ್ಲ, ಆದ್ರೆ ನನ್ನ ಇಷ್ಟು ಕಿಂಚಿತ್ತು ಕೆಲಸ ಆದ್ರೆ ಇದಕ್ಕಿಂತ 1000 ಪಟ್ಟು ಕೆಲಸ ಮಾಡ್ತಾ ಇರುವಂತ ಕಾರ್ಯಕರ್ತ ಅಣ್ಣಂದಿರಿದ್ದಾರಲ್ಲ, ಏನ್ ಗೌರವ ಸಲ್ಲಿಸ್ತೀವಿ ಅವರಿಗೆ? ಶಾಸ್ತ್ರಗಳ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡ್ಲಿಕ್ಕೆ ಧರ್ಮವೇ ರೀತಿರುತ್ತೆ. ಆದ್ರಿಂದ ಧರ್ಮ ರಕ್ಷಣೆ ಮಾಡ್ತಾ ಇರುವಂತ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆಗೆ ನಾವು ಗ್ರಾಮಸ್ಥರು, ಧರ್ಮದಲ್ಲಿರುವಂತ ಹಿಂದೂಗಳು, ನಾವು ಕಾರ್ಯಕರ್ತ ಅಣ್ಣಂದಿರ ಬೆನ್ನೆಲುಬಾಗಿ ಅವರ ಬೆನ್ನಿಗೆ ರಕ್ಷಣೆಗಂತ ನಿಲ್ಲೋಣ ಅಂತ ಇಡೀ ಹಿಂದೂ ಬಾಂಧವರಲ್ಲಿ ಕೇಳ್ಕೊಂತ ಕಾರ್ಯಕರ್ತ ಅಣ್ಣಂದಿರಿಗೆ ನಮನಗಳನ್ನ ಸಲ್ಲಿಸ್ತಾ, ನಂಗೆ 2 ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಇಡೀ ಸಮಿತಿಯ ಸಂಘಟನೆಯ ಎಲ್ಲ ಹಿರಿಯರಿಗೆ, ಮುಖ್ಯಸ್ಥರಿಗೆ, ಕಾರ್ಯಕರ್ತ ಅಣ್ಣಂದರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆ ನನಗೆ ಲಾಡಿಸಿರುವಂತ 2 ಮಾತನ್ನು ಕೇಳಿಸ್ಕೊಂಡಂತ ಎಲ್ಲಾ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ ಹಾಗೂ ಅಕ್ಕ ಅಣ್ಣಂದರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತ ರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳಿಗೆ ಎಲ್ಲರೂ ಒಮ್ಮೆ ಜಯಕಾರ ಹಾಕ್ಬಿಡೋಣ. ದಯವಿಟ್ಟು ನಿಮ್ಮ 2 ಕೈಗಳನ್ನ ಗಾಳಿನ ತೂರ್ತಾ ಉಚ್ಚ ಕಂಠದಿಂದ ತಾಯಿ ಭಾರತ್ ಮಾತೆಗೆ ನಾವು ಒಮ್ಮೆ ಜಯಘೋಷ ಹಾಕೋಣ. ಬಲ್ ಭಾರತ್ ಮಾತಾ ಕಿ, ಬಲ್ ಭಾರತ್ ಮಾತಾ ಕಿ, ವಂದೇ ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣಾರ್ಪಣಮಸ್ತು.